ಹಾಯ್ ಗೈಸ್, ವೆಲ್ಕಮ್ ಟು ಗಗನ್ ಆರ್ಯ ಯೂಟ್ಯೂಬ್ ಚಾನಲ್. ಪ್ಲೀಸ್ ನನ್ನ ಚಾನಲ್ನ ಯಾರು ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮ ಶ್ವೇತಾ. ಇವತ್ತು ನನ್ನ ಹಸ್ಬೆಂಡ್ದು ಬರ್ಡೇ ಇದೆ, ಹಾಗಾಗಿ ಒಂದು ಸ್ಮಾಲ್ ಸೆಲೆಬ್ರೇಷನ್ ಥರ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಏನು ಸೆಲೆಬ್ರೇಷನ್ ಮಾಡ್ತೀನಿ ಅಂತ ನಾನು ಈ ವ್ಲಾಗಲ್ಲಿ ತೋರಿಸ್ತೀನಿ. ಈಗ ಆಲ್ರೆಡಿ ನಾನು ಔಟ್ಫಿಟ್ ಈ ಥರ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದು ನಿಮಿಷ ತೋರಿಸ್ತೀನಿ. ಈ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇವತ್ತು. ಈಗ ನಾವು ಜಸ್ಟ್ ಈಗ ಹೊರಡ್ತಾ ಇದ್ದೀವಿ. ನಾವು ಎಲ್ಲಿ ಹೋಗ್ತೀವಿ ಏನು ಅನ್ನೋದನ್ನ ಈ ಬ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ನನ್ನ ಮಗ ನಿನ್ನ ಔಟ್ಫಿಟ್ ತೋರಿಸ್ತೀಯಾ, ನನ್ನ ಔಟ್ಫಿಟ್ ತೋರಿಸಲ್ವಾ ಅಂತ ಹೇಳ್ತಾ ಇದ್ದಾನೆ. ಅವನ ಔಟ್ಫಿಟ್ ತೋರಿಸ್ತೀನಿ ಫ್ರೆಂಡ್ಸ್, ನನ್ನ ಮಗಂದುವೆ. ಹಾಯ್ ಗಾಯ್ಸ್ ಅನ್ನೋ. ಹಾಯ್ ಗಾಯ್ಸ್. ಇಂಟ್ರೊಡ್ಯೂಸ್ ಮಾಡ್ಕೊ ನೀನು. ನನ್ನ ಹೆಸರು ಗಗನ್. ಅವನ ಹೆಸರು ನನ್ನ ಚಾನಲ್ ಸ್ಟಾರ್ಟ್ ಮಾಡಿರೋದು ಫ್ರೆಂಡ್ಸ್, ಗಗನ್ ಆರ್ಯ ಅಂತ. ಅದಕ್ಕೆ ಇಷ್ಟು ಚೆನ್ನಾಗಿ ಬೆಳೆದಿರೋದು. ಏನು ಬೆಳೆದಿದೆ ಚಾನಲ್. ಓಹೋ, ಬರ್ಡೇ ಬಾಯ್. ಹಾಯ್ ಮಾಡ್ರಿ. ಬರ್ಡೇ ಬಾಯ್ ಹಾಯ್. ಈಗ ನಾವು ಕೇಕ್ ತೊಗೊಂಡು ಹಾಗೆ ಹೋಟೆಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಾವು ಹೋಗ್ತಾ ಇರೋದು ಹೈದ್ರಾಬಾದಿ ಬಿರಿಯಾನಿಗೆ ಫ್ರೆಂಡ್ಸ್ ನಾವೀಗ. ಹಾಗಾಗಿ ನಾವು ಮಲ್ಲೇಶ್ವರಂಗೆ ಹೋಗ್ತಾ ಇರೋದು. ಕೇಕ್ ನಾವು ಆರ್ಡರ್ ಕೊಟ್ಟಿರಲಿಲ್ಲ, ಅಲ್ಲೇ ಕೇಕ್ ಮಾಡಿರೋದೇ ತೊಗೊಳ್ಳೋಣ ಅಂದ್ಕೊಂಡು ನಾವು ಯಾವ ಹೋಟೆಲ್ಗೆ ಹೋಗ್ತೀವೋ ಅಲ್ಲಿ ನಿಯರಾಗಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೋ. ನಾವು ಅಮ್ಮಾಸಿಗೆ ಬಂದಿದ್ದೋ ಕೇಕ್ ತೊಗೊಳಕ್ಕೆ ಅಂತ. ಆಲ್ರೆಡಿ ಇಷ್ಟು ಕೇಕು ರೆಡಿಯಾಗಿತ್ತು. ನಾವು 1 kg ಕೇಕ್ ತೊಗೊಂಡು ಈಗ ನಾವು ಹೈದ್ರಾಬಾದಿ ಬಿರಿಯಾನಿಗೆ ಬಂದು ಇದಿರೋದು ಮಲ್ಲೇಶ್ವರಮಲ್ಲಿ ಬಂದಿರೋದು. ನಾವು ಈಗ ಹೈದ್ರಾಬಾದಿ ಬಿರಿಯಾನಿಗೆ ರೀಚ್ ಆದ ಫ್ರೆಂಡ್ಸ್. ನಮ್ಮ ಮನೆಯವರು ಸೆಲೆಬ್ರೇಷನ್ಗೆ ಬಂದಿದ್ರು. ಎಲ್ಲರೂ ನಮ್ಮ ಮನೆಯವ್ರಿಗೆ ವಿಶ್ ಮಾಡಿ ಹ್ಯಾಪಿ ಬರ್ಡೇ ಅಂತ. ನಮ್ಮ ವ್ಯೂವರ್ಸ್ಗಳಿಗೆ ಸಪೋರ್ಟ್ ಮಾಡಿ ಹೇಳಿ, ಸಪೋರ್ಟ್. ಥ್ಯಾಂಕ್ ಯು, ಸಪೋರ್ಟ್ ಮಾಡಿ ಅಂತ ಹೇಳಿ. ನಮ್ಮ ಮನೆಯವರು ಮಾತಾಡ್ತಾರೆ, ಸೈಲೆಂಟ್ ಅಂತೂ ಇಲ್ಲ. ಆದರೆ ನಾನು ಯಾವಾಗ ಕ್ಯಾಮ್ರಾ ಹಿಡಿತೀನೋ ಫುಲ್ ಸೈಲೆಂಟ್ ಆಗೋಗ್ತಾರೆ. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಅವರು ಮುಂಚೆ ಅಂದರೆ ನಾನು ಕ್ಯಾಮ್ರಾ ತೆಗಿಯೋಕ್ಕಿಂತ ಮುಂಚೆ ತುಂಬ ಮಾತಾಡ್ತಾರೆ ಫ್ರೆಂಡ್ಸ್. ಆದರೆ ಕ್ಯಾಮ್ರಾ ಇಟ್ಕೊಂಡ್ರೆ ಸಾಕು ಸೈಲೆಂಟ್ ಆಗಿಬಿಡ್ತಾರೆ. ಈಗ ನಾನು ಯಾಕೆ ಇದು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂದರೆ ಅವ್ರಿಗೆ ಮ್ಯೂಸಿಕ್ ಹಾಕ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಅದು ಕಾಪಿರೈಟ್ ಬರುತ್ತೆ ಅನ್ನೋದಕ್ಕೆ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ. ಈಗ ನಾನು ಇದು ಮ್ಯೂಸಿಕ್ ಕೊಡ್ತೀನಿ ನಾನು. ಇದು ನೋಡಿ ಫ್ರೆಂಡ್ಸ್ ನೀವು. ಬರ್ತಡೇ ಸೆಲೆಬ್ರೇಷನ್ ಚೆನ್ನಾಗಿತ್ತಾ? ಹೇಗಿತ್ತು? ಸೂಪರ್ ಆಗಿತ್ತಾ? ಸ್ಪೈಸಿ ಇದೆ. ನಾವು ತಂದೂರಿ ತೊಗೊಂಡಿದ್ದೋ ಫ್ರೆಂಡ್ಸ್ ನಾವು. ಹಾಗೆ ಕೊಲ್ಹಾಪುರ್ ಚಿಕನ್ ಅಂತ ತುಂಬಾ ಸ್ಪೈಸಿ ಆಗಿತ್ತು ಇದು. ಮತ್ತು ಇನ್ನೊಂದು ಇಲ್ಲಿ ಬಿರಿಯಾನಿನೇ ಫೇಮಸ್ಸು ಫ್ರೆಂಡ್ಸ್. ಇಲ್ಲಿ ಹೈದ್ರಾಬಾದಿ ಬಿರಿಯಾನಿ ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ವೈಸು ಅಷ್ಟೇ ತುಂಬಾ ಟೇಸ್ಟಾಗೂ ಇತ್ತು ಫ್ರೆಂಡ್ಸ್. ಇಲ್ಲಿ ನೀವು ಬಂದು ಇಲ್ಲಿ ವಿಸಿಟ್ ಮಾಡಿ, ಚೆನ್ನಾಗಿದೆ. ಮಾಮೂಲಿ ರೀಸನೇಬಲ್ ಆಗಿ ಪ್ರೈಸಸ್ ಇದೆ, ಇನ್ನು ತುಂಬ ಕಾಸ್ಟ್ಲಿ ಅನ್ನೋದೇನಿಲ್ಲ ಫ್ರೆಂಡ್ಸ್. ಇಲ್ಲಿ ಬಂದು ನೀವು ವಿಸಿಟ್ ಮಾಡಿ, ಚೆನ್ನಾಗಿದೆ. ನಮಗೆ ಇದು
ತುಂಬಾ ಇಷ್ಟ ಆಯಿತು ಈ ಚಿಕನ್ ಬಿರಿಯಾನಿ ಎಲ್ಲನೂ. ಅಲ್ಲಿ ಸರ್ವ್ ಮಾಡೋರು ಅಷ್ಟೇ ತುಂಬ ಸ್ಪೇಸನ್ಸಿಂದನೇ ಸರ್ವ್ ಮಾಡ್ತಾರೆ ಫ್ರೆಂಡ್ಸ್. ಇಲ್ಲಿ ಚೆನ್ನಾಗಿ ಸರ್ವ್ ಮಾಡಿದ್ರು ಮತ್ತು ಟೇಸ್ಟ್ ವೈಸು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಹಾಗೆ ನನ್ನ ಮಗ ಬ್ಲೂಬೆರಿ ತೊಗೊಂಡಿದ್ದ, ಅವನಿಗೆ ಖಾರ ಆಗುತ್ತೆ ಅಂದ್ಬಿಟ್ಟು ಬ್ಲೂಬೆರಿ ತೊಗೊಂಡಿದ್ದ, ಅದು ಚೆನ್ನಾಗಿತ್ತು. ಇದು ನೆಕ್ಸ್ಟ್ ಡೇ ಬ್ಲಾಗು ಫ್ರೆಂಡ್ಸ್, ಇದು ಕಂಟಿನ್ಯೂ ಬ್ಲಾಗ್ ಆಗುತ್ತೆ. ನಾವು ಚಿಕ್ಕಪೇಟೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಮ್ಮದು ಲ್ಯಾಪ್ಟಾಪು ಸ್ವಲ್ಪ ಕೆಳಗಡೆ ಬೀಳಿಸಿ ಒಡೆದಾಕ್ಬಿಟ್ಟಿದೆ, ಅದಕ್ಕೆ ಅದನ್ನು ತೋರಿಸ್ಕೊಂಬರೋಣ ಅಂದ್ಬಿಟ್ಟು ನಮ್ಮ ಮನೆಯವರು ಚಿಕ್ಕಪೇಟೆಗೆ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ರು. ಆನ್ ದ ವೇ ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಮನೆಯಿಂದನೇ 12:30ಗೆ ಹೊರಟ್ಬಿಟ್ಟಿದ್ದೋ, 12:30 ಹಾಗಾಗಿ ಮನೇಲೇನೂ ಊಟ ಮಾಡಲಿಲ್ಲ ಮಧ್ಯಾಹ್ನ. ಅಲ್ಲೇ ಹೋಟೆಲಲ್ಲಿ ಊಟ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಮ್ಮ ಮನೆಯವರು ಅಲ್ಲೇ ಹೊರಗಡೆ ಊಟ ಮಾಡ್ಕೊಳ್ಳೋಣ ಅಂತ ಹೊರಟವ್ರು ಫ್ರೆಂಡ್ಸ್. ನಮ್ಮ ಮನೆಯವರು ಚಿತ್ರಾನ್ನ ತೊಗೊಂಡಿದ್ರು, ನಾನು ಅನ್ನ ಸಾಂಬಾರು ತೊಗೊಂಡಿದ್ದೆ. ಹಾಗೆ ನಾನು ಚಿಕ್ಕಪೇಟೆಯಲ್ಲಿ ರಾಜಾ ಮಾರ್ಕೆಟ್ ಹತ್ರ ಈ ಶಾಪ್ ಬರುತ್ತೆ. ನಾನು ನಿಮಗೆ ಸ್ವಲ್ಪ ಕ್ಲಿಪ್ಸ್ ಮಾತ್ರ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್. ನಾನು ತೊಗೊಂಡಿದ್ದೀನಿ ಇದನ್ನು. ನಿಮಗೆ ನೆಕ್ಸ್ಟ್ ಬರೋ ಬ್ಲಾಗಲ್ಲಿ ಫುಲ್ ಡೀಟೇಲ್ ನಾನು ಕೊಟ್ಟಿರ್ತೀನಿ ಫ್ರೆಂಡ್ಸ್. ನೋಡಿ, ಬ್ಯಾಂಗಲ್ಸ್ ಇದೆ, ಮತ್ತು ಕ್ಲಿಪ್ಸ್ ಇದೆ, ಮತ್ತು ಬ್ರೈಡಲ್ ಜುವೆಲ್ಸ್ ಇದೆ, ಮತ್ತು ವ್ಯಾನಿಟಿ ಬ್ಯಾಗ್ ಇದೆ, ಮತ್ತು ಸ್ಟಿಕ್ಕರ್ಸ್ ಇದೆ. ತುಂಬಾ ಬ್ಯಾಂಗಲ್ಸ್ ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ನಿಮಗೆ ನೆಕ್ಸ್ಟ್ ಬರೋ ಬ್ಲಾಗಲ್ಲಿ ಫುಲ್ ಡೀಟೇಲ್ ನಾನು ಕೊಡ್ತೀನಿ ನಿಮಗೆ. ನೋಡಿ, ಪ್ರತಿ ಒಂದು ಜುವೆಲ್ಸು ಅಷ್ಟೇ ತುಂಬಾ ಚೆನ್ನಾಗಿದೆ. ಈ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ.